ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಗ್ರೋತ್ ಸ್ಟಾಕ್ಸ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಕೆ ಮುಂದಾಣ. ಗ್ರೋತ್ ಸ್ಟಾಕ್ಸ್ ಅಂದರೆ ಏನು ಅಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತಹ ಕಂಪನಿಗಳೇನಿದೆ ಇದನ್ನು ನಾವು ಗ್ರೋತ್ ಕಂಪನೀಸ್ ಅಂತ ಹೇಳ್ತೀವಿ. ಷೇರುಪೇಟೆಯಲ್ಲಿ ಹಲವು ಬಗೆಯಾದಂಥ ಕಂಪನಿಗಳಿದೆ. ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್ ಅಂತ ನಾವು ಹೇಳ್ತೀವಿ ಇದನ್ನು. ಸೊ ಒಂದು ಕಂಪನಿ ತನ್ನ ಅಸ್ತಿತ್ವವನ್ನು ಪ್ರೈವೇಟಿನಿಂದ ಸಾರ್ವಜನಿಕರ ಮೂಲಕ ಹಣವನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು IPO ಅಂತ ಹೇಳ್ತೀವಿ. ಇದರ ಮೂಲಕ ಅದು ಪ್ರೈವೇಟಿಂದ ಪಬ್ಲಿಕ್ ಆಗುತ್ತೆ ಅನ್ನೋಂಥ ವಿಚಾರ. ಒಮ್ಮೆ ಅದು ಪಬ್ಲಿಕ್ ಆದ ಬಳಿಕ ಆ ಕಂಪನಿಯಲ್ಲೂ ಸಹ ಹಲವಾರು ರೀತಿಯಾದಂತಹ ರೂಪುರೇಷೆಗಳಿದೆ. ಒಂದು ಗ್ರೋತ್ ಓರಿಯೆಂಟೆಡ್ ಕಂಪನಿ ಅಂತ ಹೇಳ್ತೀವಿ, ಇನ್ನೊಂದು ಡಿವಿಡೆಂಡ್ ಓರಿಯೆಂಟೆಡ್ ಕಂಪನಿ ಅಂತ ಹೇಳ್ತೀವಿ. ಈ ಗ್ರೋತ್ ಓರಿಯೆಂಟೆಡ್ ಕಂಪನಿ ಏನು ಅಂದರೆ, ಹೆಚ್ಚಾಗಿ ಲಾಂಗ್ ಟರ್ಮಿನ ಒಂದು ಗ್ರೋತಿಗೋಸ್ಕರ ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಕಂಡು ಬರುವಂತಹ ಕಂಪನಿ ಅಂತ ಹೇಳ್ಬೋದು. ಇದರಲ್ಲಿ ಈ ಗ್ರೋತ್ ಓರಿಯೆಂಟೆಡ್ ಕಂಪನಿಯಲ್ಲಿ ಏನು ವ್ಯತ್ಯಾಸ ಇದಕ್ಕೂ ಡಿವಿಡೆಂಟ್ ಓರಿಯೆಂಟೆಡ್ ಅಂದರೆ, ಈ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳು ಸಹ ಗ್ರೋತ್ ಓರಿಯೆಂಟೆಡ್ ಕಂಪನಿಗಳಿರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳಲ್ಲಿ ಡಿವಿಡೆಂಟ್ ನೀಡುವಂತಹ ಕಂಪನಿಗಳು ಸಹ ಇದೆ. ಈ ಗ್ರೋತ್ ಓರಿಯೆಂಟೆಡ್ ಕಂಪನಿಯಲ್ಲಿ ಆ ಕಂಪನಿ ಗಳಿಸಿದಂಥ ಲಾಭ ಏನಿದೆ, ಆ ಲಾಭವನ್ನು ಮರು ಹೂಡಿಕೆಯಾಗಿ ಆ ಒಂದು ಕಂಪನಿಯೇ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನುವಂಥ ವಿಚಾರ. ಅದೇ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನೀಸ್ಗಳಲ್ಲಿ ಹೇಗೆ ಅಂದರೆ, ಗಳಿಸಿದಂಥ ಲಾಭದ ಒಂದು ಪಾಲನ್ನು ಷೇರುದಾರರಿಗೆ ನೀಡುತ್ತೆ ಅನ್ನುವಂಥ ವಿಚಾರ. ಇದರಿಂದ ಏನು ಅಂದರೆ, ದೀರ್ಘಾವಧಿಯಲ್ಲಿ ಗ್ರೋತ್ ಓರಿಯೆಂಟೆಡ್ ಕಂಪನಿ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಬಂದಂಥ ಲಾಭವನ್ನು ಮರು ಹೂಡಿಕೆ ಮಾಡೋದರ ಮೂಲಕ ತನ್ನ ಒಂದು ಬಿಸ್ನೆಸ್ನ ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗುತ್ತೆ, ಆಪರೇಷನ್ಸನ್ನ ಎಕ್ಸ್ಪ್ಯಾನ್ಷನ್ ಮಾಡುತ್ತೆ, ಹೆಚ್ಚಿನ ಜನರನ್ನ ಕೆಲಸಕ್ಕೆ ಉದ್ಯೋಗಕ್ಕೆ ತಗೊಳುತ್ತೆ. ಅದರ ಮೂಲಕ ಬಂಡವಾಳವನ್ನು ಕ್ರೋಢೀಕರಿಸಿಕೊಂಡು ತನ್ನ ಬಳಿ ಇರುವಂತಹ ಒಂದು ಘಟಕವನ್ನು ಮತ್ತೆ ತೆರೆಯೋದಾಗಿರ್ಬೋದು, ಒಂದು ಶಾಖೆಯನ್ನು ತೆರೆಯೋದಾಗಿರ್ಬೋದು. ಇದರ ಮೂಲಕ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದಲ್ಲದೆ ಆ ಒಂದು ಕಂಪನಿಯ ಬೆಳವಣಿಗೆ ಕೂಡ ದೀರ್ಘಾವಧಿಯಲ್ಲಿ ಜಾಸ್ತಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದರ ಮೂಲಕ ಕಂಪನಿಯ ಒಂದು ಷೇರಿನ ಒಂದು ಪ್ರಮಾಣ ಏನಿದೆ, ಆ ಷೇರಿನ ದರ ಏನಿದೆ ಅದು ಸಹ ಏರಿಕೆಯನ್ನು ಕಾಣುತ್ತೆ ಅನ್ನುವಂಥ ವಿಚಾರ. ಹೆಚ್ಚಾಗಿ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನೀಸ್ಗಳಲ್ಲಿ ಷೇರಿನ ಏರಿಕೆಗಳಿರಲ್ವಾ ಅಂತಂದರೆ, ಅದರಲ್ಲೂ ಸಹ ಷೇರಿನ ಏರಿಕೆಗಳಿರುತ್ತೆ. ಅದು ಮಾರುಕಟ್ಟೆಗೆ ಬಿಟ್ಟಂಥ ಒಂದು ಪ್ರಕ್ರಿಯೆಯಾಗಿದೆ ಮತ್ತು ಅವರು ಮಾಡಿರುವಂಥ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು. ಈ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನೀಸ್ಗಳಲ್ಲಿ ಹೆಚ್ಚಾಗಿ ಲಾಭಾಂಶವನ್ನು ಮತ್ತು ಹೂಡಿಕೆದಾರರಿಗೆ ಅಥವಾ ಷೇರುದಾರರಿಗೆ ವಾಪಸ್ ನೀಡೋದರಿಂದ ಏನಾಗುತ್ತೆ ಅಂತಂದರೆ, ಅದು ಅವರಿಗೆ ಖರ್ಚಿನ ಒಂದು ಮುಖೇನ ಅದನ್ನು ಖರ್ಚಾಗಿ ಅವರು ಪರಿಗಣಿಸ್ತಾರೆ ಆ ಲಾಭವನ್ನು ಹಂಚೋದು. ಅದರ ಮೂಲಕ ಅವರಿಗೆ ಟ್ಯಾಕ್ಸಿನಲ್ಲಿ ಅಥವಾ ತೆರಿಗೆಯಲ್ಲಿ ವಿನಾಯಿತಿಗಳು ಸಿಗುತ್ತೆ. ಆದ್ದರಿಂದ ಈ ಗ್ರೋತ್ ಓರಿಯೆಂಟೆಡ್ ಕಂಪನಿಯಲ್ಲೂ ಸಹ ಈ ಬಂದಂಥ ಲಾಭವನ್ನು ಅವರು ಮತ್ತೆ ಪುನರ್ಬಳಕೆ ಮಾಡೋದ್ರಿಂದ ಅಲ್ಲೂ ಸಹ ಅವರಿಗೆ ಬೆಳವಣಿಗೆಗೆ ಅದು ನಾಂದಿ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಈ ಗ್ರೋತ್ ಓರಿಯೆಂಟೆಡ್ ಕಂಪನಿ ಮಾತ್ರ ತೊಗೊಬೇಕಾ ಅಥವಾ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನಿ ಮಾತ್ರ ತೊಗೊಬೇಕಾ ಅಂತೇಳಿ ಹಲವರಿಗೆ ಒಂದು ಗೊಂದಲ ಇರ್ಬೋದು. ಷೇರು ಮಾರ್ಕೆಟ್ನಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ, ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಒಂದು ಚಿಂತನೆನ ನೀವು ನಡೆಸಬೇಕಾಗುತ್ತೆ. ಅಲ್ಪಾವಧಿಯ ಒಂದು ಚಿಂತನೆ ನಡೆಸುವವರಿಗೆ ಈ ಗ್ರೋತ್ ಓರಿಯೆಂಟೆಡ್ ಕಂಪನಿಯಲ್ಲಿ ಯಾವ ರೀತಿಯಾದಂಥ ಕುಸಿತವನ್ನು ಕಂಡಿದೆ ಮತ್ತು ಈ ಒಂದು ಕುಸಿತವನ್ನು ಅಲ್ಪಾವಧಿಯಲ್ಲಿ ಆ ಕಂಪನಿಗಳು ಮತ್ತೆ ಮೇಲೆ ಬರುವಂಥ ಸಾಧ್ಯತೆಗಳಿರುತ್ತಾ, ಲಾಭ ಗಳಿಸುವಂಥ ಸಾಧ್ಯತೆಗಳಿರುತ್ತಾ, ಆ ಒಂದು ಪರಿಸ್ಥಿತಿ ಹೇಗಿದೆ ಕಂಪನಿಗೆ, ಆ ಕಂಪನಿಯ ಸುತ್ತಮುತ್ತಲಿರುವಂತಹ ವಾತಾವರಣ ಹೇಗಿದೆ, ಹಣಕಾಸಿನ ವಾತಾವರಣ ಮತ್ತು ಸರ್ಕಾರದ ಒಂದು ಬೆಂಬಲ ಇದೆಯಾ ಕಂಪನಿಗೆ, ಮತ್ತು ಜಾಗತಿಕ ಮಟ್ಟದಲ್ಲಿ ಕಂಪನಿಗೆ ಆಗುವಂಥ ಒಂದು ಪ್ರಭಾವ ಏನು, ಕಂಪನಿ ಮೇಲೆ ಆಗುವಂಥ ಪ್ರಭಾವ, ಕಂಪನಿ ಯಾವ ಸೆಕ್ಟರ್ನಲ್ಲಿದೆ, ಇದನ್ನೆಲ್ಲ ಸಹ ನಾವು ಗಮನಿಸಬೇಕಾಗುತ್ತೆ. ಅದಕ್ಕೆ ಅನ್ವಯ ಹೂಡಿಕೆನ ಮಾಡಬೇಕು ಅನ್ನುವಂಥ ವಿಚಾರ. ಸೊ ಕೆಲವು ಬಾರಿ ಅಲ್ಪಾವಧಿ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಲಾಭವನ್ನು ಹೆಚ್ಚಾಗಿ ಗಳಿಸುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಆ ಒಂದು ಘಟ್ಟದಲ್ಲಿ, ಆ ಸ್ವಲ್ಪ ಪ್ರಮಾಣದಲ್ಲಿ, ಆ ಒಂದು ಅಲ್ಪ ಅವಧಿಯಲ್ಲಿ ಏನಾಗಿರುತ್ತೆ, ಕಂಪನಿ ಕುಸಿತವನ್ನು ಕಂಡಿರ್ಬೋದು, ಮೋಸ್ಟ್ಲಿ ಮ್ಯಾನೇಜ್ಮೆಂಟಲ್ಲಿ ಚೇಂಜಸ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಕೆಲವು ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಆ ಕಂಪನಿ ಅನುಭವಿಸ್ತಾ ಇರ್ಬೋದು, ಅಥವಾ ತಾತ್ಕಾಲಿಕವಾದಂಥ ಕೆಲವು ಸಮಸ್ಯೆಗಳನ್ನು ಕಂಪನಿ ಅನುಭವಿಸ್ತಾ ಇರ್ಬೋದು. ಅದರಿಂದ ಹೊರಬಂದ ಬಳಿಕ ಕಂಪನಿ ಮತ್ತೆ ಜಿಗಿತವನ್ನು, ಷೇರಿನ ಬೆಲೆಯಲ್ಲಿ ಜಿಗಿತವನ್ನು ಕಂಪನಿಯ ಒಂದು ಷೇರಿನ ದರದಲ್ಲಿ ನಾವು ಕಾಣ್ಬೋದು ಅನ್ನೋಂಥ ವಿಚಾರ. ಅದರ ಮೂಲಕ ಅಲ್ಪಾವಧಿ ಲಾಭವನ್ನು ಗಳಿಸ್ಬೋದು ಅನ್ನೋಂಥ ವಿಚಾರ. ದೀರ್ಘಾವಧಿಗೂ ಸಹ ಈ ಒಂದು ಕಂಪನಿಗಳು ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ಹೆಚ್ಚಾಗಿ ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಅದನ್ನು PSU ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಹೊರಗೆ ಹೋದರೆ ನಿಮಗೆ ಲಾಭ ಸಿಗುತ್ತಾ ಅಂತ ಹೇಳೋದಾದರೆ ಅದು ಸ್ವಲ್ಪ ಕಮ್ಮಿನೇ ನಿಮಗೆ ಸಿಗ್ಬೋದು. ಖಾಸಗಿಯಾಗಿರುವಂತಹ ಒಂದು ಪಬ್ಲಿಕ್ ಲಿಸ್ಟೆಡ್ ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಸಿಗುತ್ತೆ. ಸೊ ಗ್ರೋತ್ ಓರಿಯೆಂಟೆಡ್ ಕಂಪನಿ ನೀವು
ಹೂಡಿಕೆ ಮಾಡಬೇಕು ಅಂತಿದ್ದೀರಾ ಅಂದರೆ ಗೌರ್ಮೆಂಟ್ ಇಂಟರ್ಫರೆನ್ಸ್ ಇಲ್ಲದೇ ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಕಂಪನಿಯಲ್ಲಿ ಹೂಡಿಕೆ ಮಾಡೋದು ಬಹಳ ಒಂದು ಉತ್ತಮವಾದಂಥ ಒಂದು ವಿಧಾನ ಆಗಿದೆ. ಇದರ ಮೂಲಕ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ದೀರ್ಘಾವಧಿಯಲ್ಲಿ ಲಾಭ ಗಳಿಸುವಂಥ ಸಾಧ್ಯತೆಗಳು ಸಹ ಇರುತ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಗ್ರೋತ್ ಬೇಸ್ಡ್ ಕಂಪನಿಯ ಒಂದು ಮಾಹಿತಿಯಾಗಿದೆ. ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಹೂಡಿಕೆಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ನಗರದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಥವಾ ಹೂಡಿಕೆಯ ಡಿಸಿಷನನ್ನು ನೀವು ಮಾಡಬಹುದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ ತಪ್ಪದೆ ನಮ್ಮ KFET ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಮಾಹಿತಿನ ಹಂಚಿಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ದೈನಂದಿನ ಹಣಕಾಸಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.